ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪರ ಆರ್ ಅಶೋಕ್ ಮತ ಶಿಕಾರಿ ನಡೆಸಿದರು. ಬೆಟಗೇರಿಯ ಕುರಟ್ಟಿಪೇಟೆಯಿಂದ ತೆಂಗಿನಕಾಯಿ ಬಜಾರ್ವರೆಗೆ ಭರ್ಜರಿ ರೋಡ್ ಶೋ ನಡೆಸಿದರು. ಈ ರೋಡ್ ಶೋದಲ್ಲಿ ಆರ್ ಅಶೋಕ್, ಸಂಸದ ಪ್ರತಾಪ್ ಸಿಂಹ, ಬಸವರಾಜ ಬೊಮ್ಮಾಯಿ, ಮಾಜಿ ಸಚಿವ ಸಿಸಿ ಪಾಟೀಲ್, ಚಿತ್ರನಟಿ ತಾರಾ ಅನುರಾಧ ಸೇರಿದಂತೆ ಸ್ಥಳೀಯ ನಾಯಕರು ಭಾಗಿಯಾಗಿದ್ದರು. ದಾವಣಗೆರೆ ನಗರದ ಎಸ್ಎಸ್ ಸಮುದಾಯ ಭವನದಲ್ಲಿ ಬೃಹತ್ ಮಹಿಳಾ ಸಮಾವೇಶವನ್ನ ನಡೆಸಲಾಯಿತು. ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 6,000ಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡಿದ್ದರು. ಪಂಚ ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ ಯೋಜನೆಗಳು ಮನೆ ಮನೆ ತಲುಪ್ತಾ ಇವೆ. ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಜಿಲ್ಲೆಯಲ್ಲಿ ಡಬಲ್ ಇಂಜಿನ್ ಸರ್ಕಾರವಾಗಿ ಇನ್ನೂ ಹೆಚ್ಚು ಅಭಿವೃದ್ಧಿ ಸಾಧಿಸಲು ಅನುಕೂಲವಾಗುತ್ತದೆ. ಹೀಗಾಗಿ ಮಹಿಳೆಯರು ಅಮೂಲ್ಯ ಮತವನ್ನ ಕಾಂಗ್ರೆಸ್ಗೆ ನೀಡಬೇಕು ಅಂತ ಮನವಿ ಮಾಡಿದ್ರು. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವಿನ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ ಅಂತ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಎಲ್ಲ ಕಡೆ ಉತ್ತಮ ಪ್ರತಿಕ್ರಿಯೆ ಇದೆ. ದಾವಣಗೆರೆಗೆ 4ನೇ ತಾರೀಕು ಪ್ರಿಯಾಂಕಾ ಗಾಂಧಿ, ಮುಖ್ಯಮಂತ್ರಿ ಡಿಸಿಎಂ ಆಗಮಿಸ್ತಾರೆ. ಎಲ್ಲ ಜಾತಿ ಮತಗಳು ಕಾಂಗ್ರೆಸ್ಗೆ ಚೆನ್ನಾಗಿಯೇ ಇದೆ. ಒಳ್ಳೆ ಲೀಡ್ನಲ್ಲಿಯೇ ಗೆಲ್ತೀವಿ ಅಂತ ತಿಳಿಸಿದರು. ಮತ್ತೆ ಐತಿ, ಒಳ್ಳೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಐತಿ, ವಿಶ್ವಾಸ ಐತಿ. ಕಾಂಗ್ರೆಸ್ ರೆಸ್ಪಾನ್ಸ್ ನೀವು ಹೇಳ್ಬೇಕು, ಹೆಂಗೈತೆ ರೆಸ್ಪಾನ್ಸು? ಎಲ್ಲ ಕಡೆಗೂ ಚೆನ್ನಾಗಿ ರೆಸ್ಪಾನ್ಸ್ ಅಂತೂ ಚೆನ್ನಾಗಿದೆ. ಅದು ಓಟಾಗಿ ಕನ್ವರ್ಟ್ ಆಗಿ ಈಗ ಮಾಡಬೇಕು. ಈಗ 4ನೇ ತಾರೀಕು ಪ್ರಿಯಾಂಕಾ ಗಾಂಧಿ ಅವರು ಬರ್ತಾರೆ, ಸಿದ್ದರಾಮಯ್ಯನವರು ಬರ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ, ಮತ್ತು 5ನೇ ತಾರೀಕು ಮತ್ತೆ ಸಿದ್ದರಾಮಯ್ಯನವರು ಬರ್ತಾರೆ. ಹೀಗೆ ಎಲ್ಲ ನಮ್ಮ ನ್ಯಾಷನಲ್ ಲೀಡ್ರಸ್ಸು, ಸ್ಟೇಟ್ ಲೀಡ್ರಸ್ಸು ಎಲ್ಲರೂ ಬರ್ತಿದ್ದಾರೆ. ಏನು ಅಂಥ ಏನು ಜನ ಸೇರಿಲ್ಲಪ್ಪ, ಏನು ಅಂಥ ಏನು ನಾನು ನೋಡ್ದಂಗೆ ಅಂಥ ಚರಿಷ್ಮಾ ಏನು ಇರಲಿಲ್ಲ. ಸುಮ್ಮನೆ ಹಂಗೆ ಇವರೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹೊರತು ಜನಗಳು ಯಾರು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ. ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಶೂನ್ಯವಾಗಿದ್ದು ದೇಶದಲ್ಲಿ ಬಿಜೆಪಿ ವಿರೋಧಿ ಅಲೆ ಸೃಷ್ಟಿಯಾಗಿದೆ ಅಂತ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು. ವಿಜಯಪುರದಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷದ ಆಡಳಿತ ಅವಧಿಯಲ್ಲಿ ಪ್ರಧಾನಿ ಮೋದಿ ಯಾವುದೇ ಭರವಸೆ ಈಡೇರಿಸಿಲ್ಲ. ಜನ ಬಿಜೆಪಿ ಸರ್ಕಾರದ ಮೇಲಿನ ವಿಶ್ವಾಸವನ್ನ ಕಳೆದುಕೊಂಡಿದ್ದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಮೇಲೆ ಅಗಾಧ ಭರವಸೆಯನ್ನ ಹೊಂದಿದ್ದಾರೆ ಅಂತ ಹೇಳಿದರು. ಕೊಪ್ಪಳದಲ್ಲಿ ಕಳೆದ ಬಾರಿ ಗೆದ್ದ ಹಾಗೂ ಸೋತ ಕುದುರೆ ಒಟ್ಟಾಗಿವೆ. ಈ ಬಾರಿ ನಮ್ಮ ಕುದುರೆ ಗೆಲ್ಲಿಸುವ ಅವಕಾಶ ಇದೆ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದರು. ಕಮಲ ಕೆರೆಯಲ್ಲಿದ್ರೆ ಚಂದ, ತೆನೆ ಹೊಲದಲ್ಲಿದ್ರೆ ಚಂದ, ದಾನ ಧರ್ಮ ಮಾಡೋ ಕೈ ಅಧಿಕಾರದಲ್ಲಿದ್ರೆ ಚಂದ ಅಂತ ಹೇಳಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಹೇಳಿದಂತೆ ನಡೆದುಕೊಂಡಿದ್ದೀವಿ ಅಂತ ಹೇಳಿದರು. ಹಾವೇರಿ ಗದಗ್ ಲೋಕಸಭಾ ಚುನಾವಣಾ ಕಣ ರಂಗು ಪಡೆದುಕೊಂಡಿದೆ. ಸುಡು ಬಿಸಿಲಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ್ ಭರ್ಜರಿಯಾಗಿ ಪ್ರಚಾರವನ್ನ ನಡೆಸಿದ್ರು. ಗದಗ್ ನಗರದ ವಾರ್ಡ್ ನಂಬರ್ 18ರಲ್ಲಿ ಜವಳಗಲ್ಲಿಯಲ್ಲಿ ಪ್ರಚಾರ ಸಭೆಯನ್ನ ನಡೆಸಿದ್ರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಮೇಲೆ ಜನರು ವಿಶ್ವಾಸವನ್ನ ಇಟ್ಟುಕೊಂಡಿದ್ದು ಅವರ ಬೆಂಬಲ ನಮ್ಮ ಪರವಾಗಿದೆ. ಜನರ ಪ್ರೀತಿ ವಿಶ್ವಾಸ ನೋಡಿದ್ರೆ ಕಾಂಗ್ರೆಸ್ಗೆ ಜನರು ಆಶೀರ್ವಾದವನ್ನ ಮಾಡ್ತಾರೆ. ನನಗೆ ಗೆಲುವಿನ ವಿಶ್ವಾಸ ಇದೆ ಅಂತ ಹೇಳಿದ್ರು. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಆನಂದ ಸ್ವಾಮಿ ಗಡ್ಡದೇವರಮಠ್ ಅವರನ್ನ ಗೆಲ್ಲಿಸುವ ಜವಾಬ್ದಾರಿ ಮಂತ್ರಿಗಳು, ಶಾಸಕರ ಮೇಲೆ ಇದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ನಡೆಸಿದ ಅವರು, ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಎಸ್ಐಟಿ ತನಿಖೆ ಮಾಡ್ತಿದೆ, ಯಾರ ಮೇಲೆ ಏನು ಹೇಳಿ ಪ್ರಯೋಜನ ಇಲ್ಲ. ಈ ಬಗ್ಗೆ ಅಂತಿಮವಾಗಿ ಸತ್ಯ ಹೊರಬರೋದಕ್ಕೆ ತನಿಖಾ ವರದಿ ಬರಬೇಕು. ಇದನ್ನು ರಾಜಕೀಯ ಮಾಡಬಹುದಾಗಿತ್ತು, ನಾವು ಹಿಂದೇನು ರಾಜಕೀಯಕ್ಕೆ ಬಳಸ್ಕೊಂಡಿಲ್ಲ ಅಂತ ಹೇಳಿದ್ರು. ಜವಾಬ್ದಾರಿ ಎಲ್ಲ ಮಂತ್ರಿಗಳು, ಶಾಸಕರ ಮೇಲಿದೆ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಇನ್ನೂ ಸಭೆ ಮಾಡಬೇಕಾಗಿದೆ. ನೋಡೋಣ, ಏನೋ ಚರ್ಚೆ ಆಗ್ತದೆ, ವಿಚಾರ ಬಗ್ಗೆ ನೋಡೋಣ.
ಮುದ್ರಾ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಯಾರು ಏನು ನಡೀತಾನೆ ಇರೋದು ಅದನ್ನು ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ನೋಡೋಣ ಏನು ಯಾರನ್ನ ಹೇಳಿ ಏನು ಪ್ರಯೋಜನ ಇಲ್ಲ. ಅಂತಿಮವಾಗಿ SIT ಪ್ರಕರಣ ತನಿಖೆ ಮಾಡ್ತಾ ಇದೆ. ಬಂದಮೇಲೆ ನೋಡೋಣ ಈಗೇನು ಯಾರನ್ನ ಹೇಳಿ ಪ್ರಯೋಜನ ಇಲ್ಲ ಅಂತ. ಕರ್ನಾಟಕದ ಮಾನ ಮಾಡಿದ ಇಡೀ ಪ್ರಪಂಚದಲ್ಲ ಎಲ್ಲ ಹಾಳಾಗಿರುವಂಥದ್ದು. ಸೊ ಎಲ್ಲ ನಿಮ್ಮ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದ್ದಾರೆ, ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಹೇಳ್ತಿದ್ದಾರೆ. ಯಾವ ರೀತಿ ಖಂಡಿಸ್ತೀರಿ? ಖಂಡನೆ ಮಾಡಲೇಬೇಕು, ಅದೇನು ಪ್ರಶ್ನೆ ಅಲ್ಲ. ಎಲ್ಲರೂ